ನೀವು ಮಾಡೋ ಜೋಳದ ರೊಟ್ಟಿ ಹಾರ್ಡ್ ಆಗ್ತಾ ಇದೆಯಾ ಅಥವಾ ಹರಿದೋಗ್ತಿದ್ಯಾ? ಇವತ್ತು ಅದೆಲ್ಲ ಸರಿ ಮಾಡೋಣ. ಇದು ಸಾಫ್ಟ್ ಮಾತ್ರ ಅಲ್ಲ, ಹೆಲ್ದಿ ಕೂಡ. ಆಗಾಗ ರೈಸ್ ಬದಲಿಗೆ ಟ್ರೈ ಮಾಡಿ. ಫೈಬರ್ ಜೊತೆಗೆ ದೇಹಕ್ಕೆ ತಂಪು ಕೂಡ. ಮತ್ತೆ ಯಾವ ಸೈಡ್ ಡಿಶ್ ಜೊತೆ ಕೊಟ್ಟರು ಸೂಪರ್. ಬನ್ನಿ ಹೇಗಂತ ತೋರಿಸ್ತೀನಿ. ವೆಲ್ಕಮ್ ಟು ಫುಡಿ ರಮ್ಯಾ. ಮೊದಲಿಗೆ ಫ್ರೆಶ್ ಜೋಳದ ಹಿಟ್ಟು ತಗೊಳ್ಳಿ. ಫ್ರೆಶ್ ಹಿಟ್ಟಿದ್ರೆ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ ಹಿಟ್ಟನ್ನ ಜರಡಿ ಹಿಡಿಬೇಕು. ಫೈನ್ ಫ್ಲೋರ್ ಆದ್ರೆ ರೊಟ್ಟಿ ಸ್ಮೂತ್ ಆಗಿ ಲಟ್ಸೋಕೆ ಈಸಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಲಂಪ್ಸ್ ಇಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 1 ಕಪ್ ಜೋಳದ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಕರೆಕ್ಟ್ ಆಗುತ್ತೆ. ಇದರಿಂದ ರೊಟ್ಟಿ ಹರಿಯೋದಿಲ್ಲ. ಈಗ 1 ಕಪ್ ನೀರನ್ನ ಕುದಿಯಕ್ಕೆ ಇಟ್ಕೊಂಡು ಈ ಸ್ಲರಿ ಹಾಕಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಈಗ ಈ ಮಿಕ್ಸ್ಚರ್ನ ಜರಡಿ ಹಿಡಿದ ಜೋಳದ ಹಿಟ್ಟಿಗೆ ಹಾಕಿ ಬಿಸಿ ಇರೋವಾಗಲೇ ಸ್ಪೂನಿಂದ ಮಿಕ್ಸ್ ಮಾಡಿ. ನಿಮಗೆ ಬಿಸಿ ಮುಟ್ಟಕ್ಕಾದ್ರೆ ಕೈಯಿಂದನೇ ನಾದಿ. ಸಾಫ್ಟ್ ಜೋಳದ ರೊಟ್ಟಿ ಬರಬೇಕಂದ್ರೆ ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಅದಕ್ಕೆ ಅಟ್ಲೀಸ್ಟ್ 1 ನಿಮಿಷ ಆದರೂ ಚೆನ್ನಾಗಿ ನೀಡ್ ಮಾಡಿ. ಜೋಳದ ಹಿಟ್ಟಿಗೆ ಅಂಟು ಕಡಿಮೆ ಇರುತ್ತೆ, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಯೂಸ್ ಮಾಡೋದು. ಹಿಟ್ಟಿಗೆ ಸ್ವಲ್ಪ ಅಂಟು ಬರುತ್ತೆ, ಲಟ್ಸೋದು ತುಂಬಾ ಈಸಿ ಆಗುತ್ತೆ. ಈಗ ಹಿಟ್ಟನ್ನ ನಿಮ್ಗೆ ಬೇಕಾದ ಸೈಜ್ಗಳಾಗಿ ಉಂಡೆ ಮಾಡ್ಕೊಳ್ಳಿ. ಮಿಕ್ಕಿರೋ ಉಂಡೆಗಳಿಗೆ ಒಂದು ಒದ್ದೆ ಬಟ್ಟೆ ಮುಚ್ಚಿಡಿ. ಇದರಿಂದ ಹಿಟ್ಟು ಡ್ರೈ ಆಗಲ್ಲ, ಸಾಫ್ಟ್ ಆಗಿ ಇರುತ್ತೆ. ಒಂದು ಉಂಡೆ ತಗೊಂಡು ಮತ್ತೆ ಚೆನ್ನಾಗಿ ನೀಡ್ ಮಾಡಿ. ಸ್ವಲ್ಪ ಡ್ರೈ ಹಿಟ್ಟು ಹಾಕಿ ಕೈಯಿಂದ ಜೆಂಟಲ್ ಆಗಿ ಪ್ರೆಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಇಂದ ಎಡ್ಜಸ್ ಕ್ರ್ಯಾಕ್ ಆಗದೆ ಇರೋ ತರ ನೋಡಿ ರೌಂಡ್ ಶೇಪ್ ಕೊಡ್ತಾ ಮೆದುವಾಗಿ ಪ್ಯಾಕ್ ಮಾಡಿ. ಈ ಸೈಜ್ಗೆ ಬಂದ್ಮೇಲೆ ರೋಲಿಂಗ್ ಪಿನ್ ಯೂಸ್ ಮಾಡಿ ಸೆಂಟರ್ ಇಂದ ಎಡ್ಜಸ್ ಕಡೆಗೆ ಜೆಂಟಲ್ ಆಗಿ ಲಟ್ಸಿ. ಬೇಕಾದ ಸೈಜ್ ಬರೋ ತನಕ ಸ್ವಲ್ಪ ತಿನ್ನಾಗೆ ಮಾಡಿ. ತುಂಬ ಪ್ರೆಷರ್ ಹಾಕೋದು ಬೇಡ. ಆಮೇಲೆ ಬಟ್ಟೆಯಿಂದ ಎಕ್ಸ್ಟ್ರಾ ಡ್ರೈ ಹಿಟ್ಟನ್ನ ಈ ಥರ ತೆಗೀರಿ. ಈಗ ಇನ್ನೊಂದು ಉಂಡೆ ತಗೊಂಡು ಪೂರ್ತಿ ರೋಲಿಂಗ್ ಪಿನ್ ಯೂಸ್ ಮಾಡಿ ಮಾಡೋದು ತೋರಿಸ್ತೀನಿ. ಉಂಡೆ ತಗೊಂಡು ಚೆನ್ನಾಗಿ ನೀಡ್ ಮಾಡಿ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ರೌಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಹಿಟ್ಟು ಹಾಕಿ ಜಾಸ್ತಿ ಪ್ರೆಷರ್ ಹಾಕದೆ ಸೆಂಟರಿಂದ ಎಡ್ಜಸ್ ಕಡೆಗೆ ರೋಲ್ ಮಾಡಿ. ಬೇಕಾದ ಸೈಜ್ ಬಂದ್ಮೇಲೆ ಎಕ್ಸ್ಟ್ರಾ ಹಿಟ್ಟನ್ನ ತೆಗೀರಿ. ಈಗ ರೊಟ್ಟಿನ ಬಿಸಿ ತವಾ ಮೇಲೆ ಹಾಕಿ ಒಂದು ಒದ್ದೆ ಬಟ್ಟೆಯಿಂದ ಉಳ್ದಿರೋ ಹಿಟ್ಟನ್ನೆಲ್ಲ ಈ ತರ ತೆಗೀರಿ. ತುಂಬಾ ಜೆಂಟಲ್ ಆಗಿ ಮಾಡಿ, ಇಲ್ಲ ರೊಟ್ಟಿ ಹರಿದೋಗೋ ಚಾನ್ಸ್ ಇರುತ್ತೆ. ಈ ತರ ಬಬಲ್ಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ರೊಟ್ಟಿನ ಫ್ಲಿಪ್ ಮಾಡಿ. ಆಗ ತನ್ನಿಂತಾನೇ ಉಬ್ಬಕ್ ಸ್ಟಾರ್ಟ್ ಆಗುತ್ತೆ. ಈಗ ಬಟ್ಟೆಯಿಂದ ಅಥವಾ ಸ್ಪ್ಯಾಚುಲಾ ಇಂದ ಲೈಟ್ ಆಗಿ ಪ್ರೆಸ್ ಮಾಡಿ. ಉಳ್ದಿದ್ ಕಡೆನೂ ಪಫ್ ಆಗುತ್ತೆ. ಈ ತರ 2 ಸತಿ ಫ್ಲಿಪ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ಜೋಳದ ರೊಟ್ಟಿನ ತುಂಬಾ ಹೊತ್ತು ತವಾ ಮೇಲೆ ಬಿಡಬೇಡಿ. ಹಾಗೆ ಮಾಡಿದ್ರೆ ರೊಟ್ಟಿ ತುಂಬಾ ಹಾರ್ಡ್ ಆಗುತ್ತೆ. ರೆಡಿ ಆದ ತಕ್ಷಣ ತೆಗ್ದ್ಬಿಡಿ. ಸ್ವಲ್ಪ ತುಪ್ಪ ಹಾಕಿ ನಿಮ್ಗಿಷ್ಟ ಆದ ಪಲ್ಯ ಅಥವಾ ಕರಿ ಜೊತೆಗೆ ಸರ್ವ್ ಮಾಡಿ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಈ ರೊಟ್ಟಿ ತಣ್ಣಗಾದ್ಮೇಲೂ ಸಾಫ್ಟ್ ಆಗೇ ಇರುತ್ತೆ. ಸಾಫ್ಟ್, ಹೆಲ್ದಿ ಮತ್ತು ತುಂಬಾ ರುಚಿಯಾದ ಜೋಳದ ರೊಟ್ಟಿ ರೆಡಿ. ನೋಡಿದ್ರಲ್ಲ, ಜೋಳದ ರೊಟ್ಟಿ ಮಾಡೋದು ಕಷ್ಟ ಇಲ್ಲ. ಒಂದು ಸಣ್ಣ ಟೆಕ್ನಿಕ್ ಯೂಸ್ ಮಾಡಿದ್ರೆ ಆಯ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅಂಟಿಲ್ ಮೈ ನೆಕ್ಸ್ಟ್ ರೆಸಿಪಿ, ಇದು ನಿಮ್ಮ ರಮ್ಯಾ. ಸ್ಟೇ ವಾರ್ಮ್, ಸ್ಟೇ ಫುಡಿ.